ವಿಕಸಿತ ಭಾರತದ ಕನಸನ್ನ ಹರಿವಿಟ್ಟ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಟಕ್ಕರ್ ಕೊಟ್ಟಿದ್ದಾರೆ. ಹಿಂದೂ ರಾಷ್ಟ್ರ ಕನಸಿನ ಮಾತು ಅಂದಿದ್ದಾರೆ. ನೆಹರು ಸ್ಮರಣೆ ಕಾರ್ಯಕ್ರಮದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಾತನಾಡೋ ಮೂಲಕವಾಗಿ ಆಗಾಗ್ಗೆ ವಿಕಸಿತ ಭಾರತದ ಕನಸಿನ ಬಗ್ಗೆ ಮೋದಿ ಅವರು ಮಾತನಾಡೋ ವಿಷಯವಾಗಿ ಇವತ್ತು ಅದರ ಬಗ್ಗೆ ಪ್ರಸ್ತಾಪಿಸಿ ಹಿಂದೂ ರಾಷ್ಟ್ರ ಕನಸಿನ ಮಾತು, ಮೋದಿಗೆ ಬಹುತ್ವದ ಮೇಲೆ ನಂಬಿಕೆ ಇಲ್ಲ, ವೋಟ್ಗಾಗಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡೋ ಕೆಲಸವನ್ನ ಮೋದಿ ಮಾಡ್ತಾರೆ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅನ್ನೋದು ಕನಸಿನ ಮಾತು ಅಂತ ಸಿಎಂ ಸಿದ್ದರಾಮಯ್ಯನವರು ಮೋದಿ ಅವರ ವಿಕಸಿತ ಭಾರತದ ಆಲೋಚನೆಗೆ ಮಾತನಾಡಿದ್ದಾರೆ. ವಿಕಸಿತ ಭಾರತ ಅಂತ ಹೇಳೋದಿದೆಯಲ್ಲ, ಅದು ಜನಗಳಿಗೆ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವೇ ಹೊರತು ವಿಕಸಿತ ಭಾರತ ಆಗಬಾರ್ದು. ಅವರ ಇಡನ್ ಅಜೆಂಡಾ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥದ್ದು. ಹಿಂದೂ ರಾಷ್ಟ್ರ, ಈ ದೇಶ ಹಿಂದೂ ರಾಷ್ಟ್ರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರ ದೇಶ ಇದು, ಬಹುತ್ವದ ದೇಶ ಇದು. ಅದರಿಂದ ನಾವು ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡು ರಾಷ್ಟ್ರನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದಕ್ಕಾಗಿ ಇವತ್ತು ನಮ್ಮ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು.